ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ವಿರುದ್ಧ ನಿಂದನೆಯ ಆರೋಪ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಐಡಿ ಇನ್ವೆಸ್ಟಿಗೇಷನ್ಗೆ ರಾಜ್ಯ ಸರ್ಕಾರ ವಹಿಸಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಎಲ್ಸಿ ಸಿಟಿ ರವಿ ಪ್ರಕರಣದಲ್ಲಿ ಸಿಐಡಿ ತನಿಖೆ ನಾಳೆಯಿಂದ ಶುರುವಾಗಲಿದೆ. ಸಿಐಡಿ ಇನ್ವೆಸ್ಟಿಗೇಷನ್. ಸಿಟಿ ರವಿಗೆ ನೋಟಿಸ್ ಕೊಡಲಿಕ್ಕೆ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯಲಿದೆ ಸಿಐಡಿ ಟೀಮ್. ನಾಳೆಯಿಂದ ಅಧಿಕೃತವಾಗಿ ಸಿಐಡಿ ಇನ್ವೆಸ್ಟಿಗೇಷನ್ ಆರಂಭ ಆಗ್ತಾ ಇರುವಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಸಿಟಿ ರವಿ ಅವರು ಆಕ್ಷೇಪಾರ್ಹ ಪದ ಬಳಕೆಯನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪ, ದೂರು ಪ್ರತಿ ದೂರು ದಾಖಲಾಗಿದೆ. ಈಗ ಅದನ್ನು ಸಿಐಡಿಗೆ ವಹಿಸಲಾಗಿದೆ. ಸಿಐಡಿ ನಾಳೆಯಿಂದ ಚಾರ್ಜ್ ತೆಗೆದುಕೊಳ್ತಾ ಇರುವಂಥದ್ದು. ಮೊದಲ ಹಂತವಾಗಿ ಇಬ್ಬರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆ. ಅದಾದ ಮೇಲೆ ಸ್ಥಳ ಪರಿಶೀಲನೆ ಅಥವಾ ಈ ಸ್ಪಾಟ್ ಮಹಜರಿಗೆಲ್ಲ ಅವಕಾಶ ಕೊಡಲ್ಲ ಅಂತೇಳಿ ಸಭಾಪತಿಗಳು ಹೇಳಿದ್ದಾರೆ. ಹೇಗೆ ಸಾಗುತ್ತೆ ಈ ಪ್ರಕರಣದಲ್ಲಿ ಬೆಳವಣಿಗೆಗಳು ಅನ್ನುವಂತಹ ಕುತೂಹಲ ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸಿಟಿ ರವಿ ವಿರುದ್ಧ ನಿಂದನೆಯ ಆರೋಪ ಈಗಾಗಲೇ ಸಿಐಡಿಗೆ ರಾಜ್ಯ ಸರ್ಕಾರ ಕೊಟ್ಟಿದೆ. ನಾಳೆಯಿಂದ ಅಧಿಕೃತವಾಗಿ ಇನ್ವೆಸ್ಟಿಗೇಷನ್ ಅನ್ನು ಆರಂಭ ಮಾಡ್ತಾ ಇರುವಂಥದ್ದು. ಹೇಗೆ ಇರುತ್ತೆ ಈ ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಅಂತ ಹೇಳಿ? ಪ್ರೇಮ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ಸಿಟಿ ರವಿಯವರು ಜಾಮೀನು ಕೂಡ ಪಡ್ಕೊಂಡಿದ್ದಾರೆ. ಆದರೂ ಕೂಡ ತನಿಖೆ ಮುಂದುವರಿಸಿ ಅಂತೇಳಿ ನ್ಯಾಯಾಧೀಶರು ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಆ ಪ್ರಕರಣವನ್ನು ಸಿಐಡಿಗೂ ಕೂಡ ವಹಿಸಿರುವಂಥದ್ದು. ಈ ಪ್ರಕರಣವನ್ನು ಸದನದಲ್ಲಿ ಈ ಘಟನೆ ನಡೆದಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ತನಿಖೆ ಯಾವ ರೀತಿ ಇರಬೇಕು, ಏನೆಲ್ಲ ತನಿಖೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅಂದರೆ ತಜ್ಞರ ಅಭಿಪ್ರಾಯ ಕೂಡ ಕೇಳ್ಕೊಂಡಿರುವಂಥದ್ದು. ಅವರ ಅಭಿಪ್ರಾಯ ಪಡೆದ ನಂತರದಲ್ಲಿ ಸಿಟಿ ರವಿನ ಈ ಪ್ರಕರಣದ ತನಿಖೆ ಯಾವ ರೀತಿ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿದ್ದಾರೆ. ಸೋಮವಾರದ ನಂತರದಲ್ಲಿ ಈ ಪ್ರಕರಣ ಅಧಿಕೃತವಾಗಿ ಚಾಲನೆ ತೆಗೆದುಕೊಳ್ಳಲಿದೆ. ಯಾವಾಗ ಸಿಐಡಿ ಅಧಿಕಾರಿಗಳು ಆ ಪ್ರಕರಣವನ್ನು ತನಿಖೆ ಶುರು ಮಾಡ್ತಾರೆ, ತನಿಖೆ ಶುರು ಮಾಡಿದ ನಂತರದಲ್ಲಿ ಸಿಟಿ ರವಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ. ವಿಚಾರಣೆಗೆ ಕರೆದ ನಂತರದಲ್ಲಿ ಈ ಪ್ರಕರಣ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾರೆ. ಮತ್ತು ಆಡಿಯೋ ಏನು ಇದೆ, ಆಡಿಯೋನು ಕೂಡ ಈಗಾಗಲೇ FSL ಕಳಿಸುವಂಥ ಕೆಲಸ ಮಾಡುವಂಥದ್ದು. FSL ಕಳಿಸಿದ ನಂತರದಲ್ಲಿ ಅದನ್ನು ಸಿಟಿ ರವಿ ಮಾತಾಡಿದ್ದ ಅಥವಾ ಮಾತಾಡಿದರೆ ಅದು ಆ ಪದ ಬಳಕೆ ಮಾಡಿದ ನಿಜವಾ ಅನ್ನೋದು FSLನಿಂದ ಗೊತ್ತಾಗಬೇಕಾಗಿದೆ. ಮತ್ತೊಂದು ಕಡೆ ಸಿಐಡಿ ಅಧಿಕಾರಿಗಳು ಕೂಡ ಸದನದಲ್ಲಿ ಮಾಜರ್ ಮಾಡೋದಕ್ಕೆ ಕೂಡ ಅವಕಾಶ ಕೇಳಬೇಕಾಗುತ್ತೆ. ಅದಕ್ಕೂ ಕೂಡ ಅವಕಾಶ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ತಜ್ಞರ ಅಭಿಪ್ರಾಯ ಪಡೆದು ನಂತರದಲ್ಲಿ ತನಿಖೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಹಾಗಾಗಿ ಸೋಮವಾರದ ನಂತರದಲ್ಲಿ ಈ ಪ್ರಕರಣ ಅಧಿಕೃತವಾಗಿ ಚಾಲನೆಗೆ ಬರುವಂಥದ್ದು. ಹಾಗಾಗಿ ಸೋಮವಾರ ಬಹುತೇಕ ಸಿಟಿ ರವಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ನೋಡೋಣ, ಈಗ ಸಿಐಡಿ ತನಿಖೆ ಕೊಟ್ಟಿರೋದ್ರಿಂದ ಇಲ್ಲಿ ತನಿಖೆ ಮಾಡೋಂಥದ್ದು ಏನೂ ಇಲ್ಲ. ಆ ಆಡಿಯೋ ವಿಡಿಯೋ ಏನಿದೆ ಅದನ್ನು FSL ಕಳಿಸ್ಬೇಕು. ಅದು ಸಿಟಿ ರವಿ ಧ್ವನಿನ ಅಲ್ವಾ ಅಂತಕ್ಕಂಥದ್ದನ್ನ ಪ್ರೂವ್ ಮಾಡಬೇಕು. ಇಷ್ಟೇ ಇರ್ತಕ್ಕಂಥದ್ದು. ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟಿದಾರಲ್ಲ. ಈಗ ಸಿಟಿ ರವಿ ನಾನು ಹೇಳೇ ಇಲ್ಲ ಅಂತ ಹೇಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನೋಡೋಣ ತನಿಖೆ ಹೇಗೆ ಸಾಗುತ್ತೆ ಅಂತ.